ಬೈ ಎಲೆಕ್ಷನ್ ಅಖಾಡದಲ್ಲೂ ಕೂಡ ಈಗ ತಾಕತ್ತಿನ ಪರೀಕ್ಷೆ ನಡೀತಾ ಇದೆ. ಇವತ್ತು ಅಭ್ಯರ್ಥಿಗಳ ಪಟ್ಟಿ ಕೂಡ ಅಂತಿಮವಾಗಿದೆ. ದಾವಣಗೆರೆಯಲ್ಲಿ ಸಾದಿಕ್ ಪೈಲ್ವಾನ್ ನಾಮಪತ್ರ ಹಿಂತೆಗೆಸುವುದಕ್ಕೆ ನಡೆಸಿದಂಥ ಕಸರತ್ತುಗಳು ಫೇಲ್ ಆಗಿವೆ. ಆದರೆ ಮತದಾನಕ್ಕೂ ಮುಂಚಿತವಾಗಿಯೇ ಅವರನ್ನ ಸೈಲೆಂಟ್ ಆಗಿಸುವ ಪ್ರಯತ್ನಕ್ಕೆ ಕೈ ನಾಯಕರು ಮುಂದಾಗಿದ್ದಾರೆ. ಇನ್ನೊಂದು ಕಡೆ ಬಾಗಲಕೋಟೆಯಲ್ಲಿ ಬಿಜೆಪಿ ಪರವಾಗಿ ಪ್ರಚಾರಕ್ಕೆ ಯತ್ನಾಳ್ ಬರ್ತಾರಾ ಅನ್ನುವ ಬಗ್ಗೆ ಚರ್ಚೆ ಶುರುವಾಗಿದೆ. ನಾನು ರಣರಂಗ ಬಯಲಲ್ಲಿ ಇರ್ತಾನೆ, ಚುನಾವಣೆ ಮಾಡ್ತಾನೆ. ಸದ್ಯಕ್ಕೆ ನೋವಾಗಿದೆ. ಅವ್ರಿಗೆ ನೋವಾಗಿರೋದು ಅಂತೂ ನಿಜ. ಅವರಿಗೆ ಸರಿ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಮಿನಿ ಸಮರದ ಕಣ ಈಗ ರಂಗೇರಿದೆ. ಇವತ್ತು ನಾಮಪತ್ರಗಳನ್ನು ವಾಪಸ್ ಪಡೆಯುವುದಕ್ಕೆ ಕಡೆ ದಿನವಾಗಿತ್ತು. ಕಡೆ ಕ್ಷಣದವರೆಗೂ ಸಾದಿಕ್ ಪೈಲ್ವಾನ್ ಮನವೊಲಿಸುವುದಕ್ಕೆ ಕೈ ನಾಯಕರು ಪ್ರಯತ್ನಿಸಿದ್ದಾರೆ. ರಾಜ್ಯ ನಾಯಕರು ಬಂದು ಮಾತನಾಡಲಿ ಅಂತ ಟೈಮ್ ಕೊಟ್ಟಿದ್ದರು. ಜಮೀರ್ ಅಹಮದ್ ಖಾನ್ ಸೇರಿದಂತೆ ಹಿರಿಯ ನಾಯಕರು ದಾವಣಗೆರೆಗೆ ತಲುಪಲೇ ಇಲ್ಲ. ಹೀಗಾಗಿ ಮಾಧ್ಯಮಗೋಷ್ಠಿ ನಡೆಸಿದ ಸಾದಿಕ್ ಪೈಲ್ವಾನ್ ನಾನು ಕಣದಲ್ಲಿ ಇರುತ್ತೇನೆ, ಮತ ಕೇಳ್ತೇನೆ ಎಂದರು. ಅಷ್ಟೇ ಅಲ್ಲ, ಸಮುದಾಯದ ಜನರು ನನ್ನನ್ನ ಮಾತ್ರ ಬೆಂಬಲಿಸಬೇಕೆಂದು ವಿನಂತಿಸಿದ್ರು. ನಾನು ರಣರಂಗ ಬಯಲಲ್ಲಿ ಇರ್ತಾನೆ, ಚುನಾವಣೆ ಮಾಡ್ತಾನೆ. ಯಾವ ಕಾರಣಕ್ಕೆ ಸರಿಯೋದಿಲ್ಲ. ನಾನು ಸರಿದ್ರೆ ಸಮಾಜ ಸರಿದಂಗೆ. ಸಮಾಜ ನನಗೆ ಗೆಲ್ಲಿಸಲಿಲ್ಲ ಅಂತ ಹೇಳಿದ್ರೆ ನಾನು ಸೋತ್ರೆ ಸಮಾಜ ಸೋತಂಗೆ, ಸಮಾಜ ಸೋತಿದ್ರೆ ನಾನು ಸೋತಂಗೆ. ಯಾವ ಕಾರಣಕ್ಕೂ ನಾನು ಬಯಲಲ್ಲಿ ಇರ್ತಾನೆ, ನಾನು ಚುನಾವಣೆ ಮಾಡೇ ಮಾಡ್ತಾನೆ. ಹೀಗೆ ಸಾದಿಕ್ ಪೈಲ್ವಾನ್ ಬಂಡಾಯದ ಬಾವುಟ ಹಾರಿಸೋ ಹೊತ್ತಿಗೆ ಅವರನ್ನ ಹುಡುಕಿಕೊಂಡು ಸಂಧಾನಕ್ಕೆ ಬಂದರು ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್ ಹಾಗೂ ಎಂಎಲ್ಸಿ ಸಲೀಂ ಅಹಮದ್. ಸಾದಿಕ್ ಸುದ್ದಿಗೋಷ್ಠಿ ಸ್ಥಳಕ್ಕೆ ಬಂದವರಿಗೆ ಯುವಕರು ಹಾಗೂ ಸಾದಿಕ್ ಅಭಿಮಾನಿಗಳು ಗೋ ಬ್ಯಾಕ್ ಅಂತ ಘೋಷಣೆ ಕೂಗಿದ್ರು. ಅವ್ರಿಗೆ ನೋವಾಗಿರೋದು ಅಂತೂ ನಿಜ. ಬಹಳ ವರ್ಷಗಳಿಂದ ಅವರ ಸತತ ಪ್ರಯತ್ನಗೂ ಇದೆ, ಇಲ್ಲಿ ಶಾಸಕನಾಗಬೇಕು ಅಂತ ಇದೆ. ಮತ್ತು ಅವರು ಒಳ್ಳೆ ಜನರಲ್ಲಿ ಅವರ ಅಭಿಪ್ರಾಯನೂ ಚೆನ್ನಾಗಿದೆ. ಮತ್ತು ಅವ್ರು ನಮ್ಮ ಕುಟುಂಬದ ಸದಸ್ಯರು. ಈ ಟೈಮ್ ಆಗದೇ ಇರಲಿ, ಮತ್ತೆ ಕೂತ್ಕೊಂಡು ಮಾತಾಡ್ತೀವಿ. ಅವ್ರಿಗೆ ನೋವಾಗಿದೆ. ಈಗ ಮಾತಾಡಿದ್ದೀವಿ, ಮತ್ತೆ ಮಾತಾಡ್ತೀವಿ. ಎಲ್ಲ ಮುಖಂಡರು ಪ್ರಚಾರಕ್ಕೆ ಬರ್ತೀವಿ. ನಾವು ಮುಖ್ಯಮಂತ್ರಿ ಇರ್ಬೋದು ಅಥವಾ KPC ಅಧ್ಯಕ್ಷರು ಇರ್ಬೋದು, ಎಲ್ಲ ಮುಖಂಡರು ಬಂದು ಅದ್ರ ಮುಂಚೆ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು ಬರ್ತಾರೆ, ಸಿದ್ದರಾಮಯ್ಯ ಬರ್ತಾರೆ, ಎಲ್ಲ ಬರ್ತಾರೆ. ಮತ್ತೆ ಅವ್ರನ್ನ ಕರೆಸಿ ಮಾತಾಡ್ತೀವಿ. ಈ ಸದ್ಯಕ್ಕೆ ಅವ್ರಿಗೆ ಸ್ವಲ್ಪ ನೋವಾಗಿದೆ. ರಣಕಣದಲ್ಲಿರೋ ಪೈಲ್ವಾನ್ ಮನವೊಲಿಕೆ ಹೇಗೆ ಅನ್ನೋದೇ ಇದೀಗ ಕಾಂಗ್ರೆಸ್ಗೆ ತಲೆಬಿಸಿಯಾಗಿದೆ. ನಾಳೆ ಅಥವಾ ನಾಡಿದ್ದು ಸಿಎಂ ನೇತೃತ್ವದಲ್ಲಿ ಮತ್ತೊಂದು ಸುತ್ತಿನ ಸಂಧಾನ ಸಭೆ ಆಗಲಿದ್ದು, ಜಮೀರ್ ಬರೆದಿದ್ರೆ ಬಂಡಾಯದ ಬಿಸಿ ತಟ್ಟೋದು ನಿಶ್ಚಿತ. ದಾವಣಗೆರೆ ದಕ್ಷಿಣ ಉಪಚುನಾವಣೆಗೆ ಏನು ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿದ್ದಂತಹ ಸಾದಿಕ್ ಪೈಲ್ವಾನ್ ರವರು ಕೊನೆಗೂ ಕೂಡ ಚುನಾವಣಾ ಆಕಡದಲ್ಲಿ ಉಳಿದಿದ್ದಾರೆ. ಏನು ಇವತ್ತು ಕೊನೆ ದಿನ ನಾಮಪತ್ರ ಹಿಂಪಡೀಲಿಕ್ಕೆ ಇತ್ತು. ಹಾಗಾಗಿ ಸಾಕಷ್ಟು ಕಾಂಗ್ರೆಸ್ ನಾಯಕರಿರ್ಬೋದು, ಸ್ಥಳೀಯ ನಾಯಕರಿರ್ಬೋದು, ಎಲ್ಲರೂ ಕೂಡ ಸಾದಿಕ್ ಪೈಲ್ವಾನ್ ರವ್ರನ್ನ ನಾಮಪತ್ರ ಹಿಂಪಡೀಲಿಕ್ಕೆ ಸಾಕಷ್ಟು ಬೆಳಗ್ಗಿಂದನೂ ಕೂಡ ಸಾಕಷ್ಟು ಪ್ರಯತ್ನ ಮಾಡಿದರೂ ಕೂಡ ಯಾವುದೇ ಪ್ರತಿಫಲ ದೊರಕಲಿಲ್ಲ. ಇದೀಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಂತಿಮವಾಗಿ 17 ಅಭ್ಯರ್ಥಿಗಳು ಕಣದಲ್ಲಿ ಉಳಿದಿದ್ದಾರೆ. ನಾಳೆಯಿಂದ ಅಸಲಿ ಆಟ ಶುರುವಾಗಲಿದೆ. ಮತ್ತೊಂದು ಕಡೆ ಬಾಗಲಕೋಟೆಯಲ್ಲಿ ಯಾರಿಗೂ ಬಂಡಾಯದ ಬೇಗುದಿ ಇಲ್ಲ. ಹಾಗಾಗಿ ಅಂತಿಮವಾಗಿ ಕಣದಲ್ಲಿ 9 ಅಭ್ಯರ್ಥಿಗಳು ಉಳಿದುಕೊಂಡಿದ್ದಾರೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ನೇರಾನೇರಿ ಪೈಪೋಟಿ ಇಲ್ಲಿ ಕಂಡು ಬರ್ತಾ ಇದೆ. ಇದೇ ಹಿನ್ನೆಲೆಯಲ್ಲೇ ಇನ್ನು ನಾಳೆಯಿಂದ ಅಂದರೆ ಇವತ್ತು ಏನು ನಾಮಪತ್ರ ಹಿಂಪಡೆಯುವಂತಹ ಪ್ರಕ್ರಿಯೆ ಇವತ್ತು ಮುಕ್ತಾಯಗೊಂಡಿದೆ. ಇದಾದ ಬಳಿಕ ರಾಜ್ಯದ ಘಟಾನುಘಟಿ ನಾಯಕರು ಕ್ಷೇತ್ರಕ್ಕೆ ಆಗಮಿಸಿ ಇಲ್ಲಿ ಬೀಡು ಬಿಡುವಂತಹ ಸಾಧ್ಯತೆ ಇದೆ. ಅದೇ ಹಿನ್ನೆಲೆಯಲ್ಲಿ ತಮ್ಮ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ನಡೆಸುವಂತಹ ಸಾಧ್ಯತೆ ಇರುವಂಥದ್ದು. ರಾಜ್ಯ ಬಿಜೆಪಿಗೆ ಇದೀಗ ಹೊಸ ತಲೆನೋವು ಶುರುವಾಗಿದೆ. ಬಾಗಲಕೋಟೆ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಬರ್ತಾರ ಹಿಂದೂ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಎಂಬ ಪ್ರಶ್ನೆ ಎದ್ದಿದೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಯತ್ನಾಳ್ ನಡುವಿನ ಮುಸುಕಿನ ಗುದ್ದಾಟ, ಬಹಿರಂಗ ವಾಗ್ದಾಳಿಗಳೇ ಈ ಪ್ರಶ್ನೆಗೆ ಪೂರಕವಾಗಿವೆ. ಈಗಾಗಲೇ ಪಾರ್ಟಿನೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಪ್ರವಾಸದ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ತಗೊಂಡಿದ್ದಾರೆ. ಅಲ್ಲೂ ಕೂಡ ಈ ಎರಡೂ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲೋ ಅಂಥದ್ದಕ್ಕೆ ನಮ್ಮ ಇಡೀ ಬಿಜೆಪಿ ತಂಡ ಒಟ್ಟಾಗಿ ನಾವು ಕೆಲಸವನ್ನ ಮಾಡ್ತೀವಿ. ಹೀಗೆ ಉಪಚುನಾವಣೆಯ ರಣಕಣದಲ್ಲೀಗ ಜಿದ್ದಾಜಿದ್ದಿ ಜೋರಾಗಿದೆ. ಮುಂದಿನ 12 ದಿನಗಳ ಕಾಲದ ಪ್ರಚಾರದಲ್ಲಿ ಜನರ ಮನಗೆಲ್ಲಲು ಎಲ್ಲಾ ರೀತಿಯ ಕಸರತ್ತುಗಳು ಶುರುವಾಗಲಿದ್ದು, ಕಾಂಗ್ರೆಸ್ ಯಾವ ರೀತಿಯಲ್ಲಿ ಭಿನ್ನಮತ ಶಮನಕ್ಕೆ ಮುಂದಾಗುತ್ತದೆ ಎಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.